ಮೈಸೂರಲ್ಲಿ ಅಕ್ರಮ ಸಂಬಂಧದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಪ್ರಾಪ್ತಿ ಗರ್ಭಿಣಿಯಾಗಿದ್ದಕ್ಕೆ ಯುವಕನ ಮೇಲೆ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದಂತೆ ಯುವಕನ ಮೇಲೆ ಆರೋಪ ಬರ್ತಾ ಇದ್ದಂತೆ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನನೊಂದು ವಾಯ್ಸ್ ನೋಟ್ ಹಾಕಿ ನಾಲಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಕುಡಕೂರು ನಿವಾಸಿ ರಾಮು 27 ವರ್ಷದ ಯುವಕ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನನಗೂ ಆಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗಿದೆ. ಇದಕ್ಕೆಲ್ಲ ದೈಹಿಕ ಶಿಕ್ಷಕರೇ ಕಾರಣ. ಅವರು ತಪ್ಪು ಮಾಡಿ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ನನಗೆ ತಲೆ ಎತ್ತಿ ನಡೆಯೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ರಾಮು ಒಂದು ವಾಯ್ಸ್ ನೋಟ್ ಅನ್ನು ಕಳಿಸಿದ್ದಾರೆ. ಅಕ್ಟೋಬರ್ 31ರಂದು ವಾಯ್ಸ್ ನೋಟ್ ಹಾಕಿ ನಾಪತ್ತೆಯಾಗಿದ್ರು ಯುವಕ. ಬೆಟ್ಟದ ತುಂಗಾ ನಾಲೆಯಲ್ಲಿ ಈಗ ಶವವಾಗಿ ರಾಮು ಎಂಬ ಯುವಕ ಪತ್ತೆಯಾಗಿದ್ದಾರೆ. ಮತ್ತು ಹುಡುಗರಿಗೆಲ್ಲ ಬೆಟ್ಟತುಂಗ ಸ್ಕೂಲಲ್ಲಿ ದೊಡ್ಡಮ್ಮ ಅಂತ ಬೆಟ್ಟತುಂಗದ ಹುಡುಗಿನೇ ಮತ್ತು PT ಮಾಸ್ಟ್ರು ಅವರಿಬ್ಬರಿಗೆ ಅಫೇರ್ ಇತ್ತು. ಮಂಗಳವಾರ ಮಧ್ಯಾಹ್ನ ಡಾಕ್ಟ್ರು ಬಂದೇನೋ ಚೆಕ್ ಮಾಡೋದಕ್ಕೆಲ್ಲ ಗೊತ್ತಾಗಿರೋದಕ್ಕೆ ಮಾಸ್ಟ್ರುಗಳೆಲ್ಲ ಅವ್ರಿಗೆ PT ಮಾಸ್ಟ್ರಿಗೆ ಬೋದಿದ್ದಾರೆ ಮತ್ತು ಗ್ರಾಮದವರು ಸ್ವಲ್ಪ ಬೋದಿದ್ದಾರೆ. ಅವ್ರಿಗೆ ಬೋದ್ಬಿಟ್ಟು ಸುಮ್ಮನಿಲ್ಲ, ಹಿಂಗೆ ಸ್ಕೂಲ್ ಮರ್ಯಾದೆಲ್ಲ ಹಾಳಾಗುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಟ್ರು. ಮತ್ತು ಆ ಹುಡುಗಿಗೂ ನನಗೆ ಯಾವುದೇ ಥರ ಸಂಬಂಧ ಇಲ್ಲ. ಬಟ್ ಊರು ಬೆಟ್ಟತುಂಗ ಅಂತ ನಮ್ಮ ಅಜ್ಜಿ ಊರು. ನಾನು ಹೋಗ್ತಿದ್ದೆ ಬರ್ತಿದ್ದೆ ಮಾತಾಡ್ತಿದ್ದೆ. ಅದು ಬಿಟ್ಟರೆ ಎಲ್ಲ ಸೇರಿಕೊಂಡು ಇವನೇ ಆ ಥರ ಮಾಡಿದ್ದಾನೆ, ಏನೇನೋ ಮಾಡಿದ್ದಾನೆ ಅಂತಂದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಅಪರಾಧ ಹೊರಿಸ್ತಾರೆ ಅಣ್ಣ. ಆ ಕೆಲಸ ಅಂತೂ ನಾನು ಮಾಡಿಲ್ಲ. ಮಾಡಿದರೆ ಒಪ್ಕೊಳ್ಳೇನೆ, ಮಾಡ್ದೇ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಮಾಸ್ಟ್ರೇ ಮಾಡಿರೋದಣ್ಣ. ಇಡೀ ಊರವ್ರಿಗೆ ಗೊತ್ತು ಮತ್ತು ಹುಡುಗರಿಗೆಲ್ಲ ಗೊತ್ತು ಮತ್ತು ಕ್ಲಾಸು ಹುಡುಗರಿಗೆಲ್ಲ ಗೊತ್ತು.